ಇದಾರೆ ತುಂಬಾ ಜನ ಸಪೋರ್ಟ್ ಮಾಡೋದ್ರಿ. ಬಾರಪ್ಪ ಶಿವರಾಜ್ ಕುಮಾರ್ ಅಂದ್ಬಿಟ್ಟು ಡಾಲ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ನಾನು. ಹತ್ತತ್ರ ಅರ್ಧ ಬೆಂಗಳೂರಲ್ಲಿ ಡಾಲ್ ಹಾಕೊಂಡು ಡ್ಯಾನ್ಸ್ ನಾನು ಮಾಡಿದ್ದೀನಿ. ಮ್ಯಾನೇಜರ್ ಇದ್ರು ವಿವೋದಲ್ಲಿ. ಏನಾಗ್ತೀವಿ ಅಂದಾಗ ನಾನು ಆಕ್ಟರ್ ಆಗ್ಬೇಕಂದ್ರೆ ರಜೆಗಳನ್ನ ಜಾಸ್ತಿ ಮಾಡ್ತಿರ್ಲಿಲ್ಲ. ಒಂದಿನ ಊಟನೂ ಇಲ್ಲ, ಚುರುಮುರಿ ತಿಂದು ಮಲಗಿದ್ದೀನಿ ಮನೇಲಿ ನಾನು. ಅಲ್ಲ, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಸೆಕೆಂಡ್ ಆಪ್ಷನ್ ಊಟ ಅಂತಂದ್ರೆ ಚುರುಮುರಿ. ನಂಗೆ ತುಂಬಾ ಅಟ್ಯಾಚ್ಮೆಂಟ್ ಇದ್ದಿದ್ದು ಅದು. ನನಗೆ ತುಂಬಾ ಹರ್ಟ್ ಆದಾಗ, ಖುಷಿ ಆದಾಗ ನಾನು ನೆನಪಾಗೋದು ಫಸ್ಟ್ ನನ್ನ ತಾಯಿ. ಸೊ ಇದೆಲ್ಲ ಸ್ಟ್ರಗಲ್ಗಳು ಹಾಕೊಂಡು ಬಂದು ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮು ನನಗೆ ಗೊತ್ತೂ ಇಲ್ಲ ಏನು ಟೇಕ್ ಅಂತ ಕರೆದಾಗ ಹೋದಾಗ ಬಾರಪ್ಪ ಶಿವರಾಜ್ ಬಂದ್ಬಿಟ್ಟ. ಕಲೆಗಾರನಿಗೆ ಜೂರಿ ಯಾವ್ದಾದ್ರಿ ಸಣ್ಣ ರೋಲ್ ಹಿಂಗ್ ಬಂದು ಹೋದ್ರು ನಿಜ. ಅದಕ್ಕೆ ಎಷ್ಟು ಹೋರಾಡಿದ್ದೀನಿ ಗೊತ್ತಾ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ 2018 ಅನ್ಸುತ್ತೆ, 18 ಎಂಡಲ್ಲಿ ನನಗೆ ಫಸ್ಟ್ ಸಿನಿಮಾ ಸಿಕ್ಕಿದ್ದೆ ನಿಮ್ಮೂರು ಅಂತ. ಅಲ್ಲಿ ಮಾಡಿದೆ. ಅದಾದ್ಮೇಲೆ ಸುದೀಪ್ ಸರ್ದು ವಾರಸ್ತಾರ ಅಂತ ಅವನು ಫೋನಲ್ಲಿ ತೋರಿಸ್ದೆ, ಯಾವ ನಿಮ್ಮೂರು ಅಂತ ಸಿನಿಮಾ ನೋಡು ಅಂತ. ನಾನು ನೋಡಿದೆ. ಓಕೆ ನೀನು ಆದರೆ ಮಾಡ್ಸೋಣ ಪರವಾಗಿಲ್ಲ ಅಂತ ಅವ್ರು ಅನ್ನ ಅಂದಾಗ, ಇವಾಗ ಜನಗಳು ರೀಲ್ಸ್ ಮಾಡೋದಕ್ಕೆ ಏನೋ ನಾನು ಆ್ಯಕ್ಟ್ರು ಅಂತ ಸಾಯ್ತಾರೆ. ಜೀವನ ಹಿಂಗೆ ಬರೀ ಹಿಂಗೆ ಮುಖ ತೋರ್ಸಕ್ಕೆ ಎಷ್ಟು ಹರಸಾಹಸ ಮಾಡಿದ್ದೀನಿ ಗೊತ್ತಾ. ಒಡ್ಸ್ಕೊಂಡಿದ್ದೀನಿ ಸರ್, ಬೈಸ್ಕೊಂಡಿದ್ದೀನಿ. ಖಂಡಿತವಾಗ್ಲಿ ರೀ. ಅದೆಲ್ಲ ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ಗೆ ನಂಬಿಕೆ ಒಂದು ಇದೇನು ಕನಸ ಅಂತ ಅನ್ಸಕ್ಕೆ ಶುರುವಾಯಿತು. ನೆಲಗದ್ರಹಳ್ಳಿಯಿಂದ ಯಶವಂತಪುರ ಡಾನ್ಸ್ ಕ್ಲಾಸ್ವರೆಗೂ ನಾನು ಶಾರ್ಟ್ ಕಟ್ಟಿಂದ ಅವರು ಡ್ರಾಪ್ ತೊಗೊಂಡು ಚಾಕ್ಲೇಟ್ ತಿನ್ಕೊಂಡು ಹೋಗಿದ್ದೀನಿ. ಆ ಹಸಿವು, ಅದ್ರ ಬೆಲೆ ಏನು ಅಂತ ನನಗೆ ನೀಟಾಗಿ ಗೊತ್ತಿದೆ. ಬರಬೇಕಾದ್ರೆ ಸಣ್ಣ ಪುಟ್ಟದೇನೋ ಕೆಲಸ ಮಾಡಿದಾಗ ಮಾಸ್ಟರ್ ಪಾಪ ಪ್ರೀತಿ ನನಗೆ ದುಡ್ಡು ಕೊಡೋರು. ಪಟ್ ಅಂತ ಅದು ಅಲ್ಲಿಂದ ಗಾಡಿ ಹತ್ತಿದ್ದೆ. ಬಟ್ ಒನ್ ಸೈಡ್ ನಾನು ಬರೀ ನಡ್ಕೊಂಡು ಹೋಗೋದು ನಾನು. ಸೊ ಅಲ್ಲಿಂದ ಕೂತ್ಕೊಂಡು ಬೇಜಾರಾಗಿ ಮತ್ತೆ ನಾನು ಧೈರ್ಯ ಮಾಡ್ಕೊಂಡು ಬಂದೆ. ಅಲ್ಲಿ ಇನ್ನೊಂದು ಪಾರ್ಟ್ ಇದೆ, ಡಾಲ್ ಹಾಕೋತಾರೆ ಡಾಲ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ನಾನು. ಹತ್ತತ್ರ ಅರ್ಧ ಬೆಂಗಳೂರಲ್ಲಿ ಡಾಲ್ ಹಾಕೊಂಡು ಡ್ಯಾನ್ಸ್ ನಾನು ಮಾಡಿದ್ದೀನಿ. ಈ ಲೂಸಿಯಾ ಮೂವಿನಲ್ಲಿ ಆದಂಗಾಯ್ತು ಕತೆ. ಎಸ್ ಆ ಥರನೇ. ಆ ಥರ ಡಾಲ್ ಹಾಕೊಂಡೆಲ್ಲ ಡ್ಯಾನ್ಸ್ ಮಾಡಿ ಅಲ್ಲಿ ಒಳಗೆ ವಸೀಮ್ ಅಂತ ಒಬ್ರು ಮ್ಯಾನೇಜರ್ ಇದ್ರು ವಿವೋದಲ್ಲಿ. ಅವ್ರು ನಂಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ನಮಗೆ ವಿವೋದಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತಿದ್ರು. ಅವ್ರು ತುಂಬ ಸಪೋರ್ಟ್ ಮಾಡಿ ಏನಾಗ್ತೀವಿ ಅಂದಾಗ ನಾನು ಆ್ಯಕ್ಟರ್ ಆಗ್ಬೇಕಂದಿದ್ದೀನಿ ಸರ್. ಅವರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಅದಾದ್ಮೇಲೆ ಶಾಪ್ಗಳಿಗೆ ಪ್ಯಾಂಪ್ಲೆಟ್ಸ್ ಕೊಡೋದೆಲ್ಲ ಪ್ರಮೋಷನ್ ಎಲ್ಲ ಬಿಟ್ಬಿಟ್ಟು ಪ್ರಮೋಟರಾಗಿ ನಾನು ಮಾಡೋ ಕೆಲಸ ನೋಡಿ ಹಾಕಿದ್ರು. ಅಲ್ಲಿ ತಿಂಗಳಲ್ಲಿ ನಾನು ರಜೆ ತೊಗೊತಾ ಇದ್ದಿದ್ದು ನಾನು ಕಂಟಿನ್ಯೂಸ್ ಆಗಿ 4 ದಿನ. ಏನಕ್ಕಂತಂದರೆ ಎಲ್ಲರೂ ಶೂಟಿಂಗ್ ಬಂದರೆ ಅಂತ ನಾನು ಆ ಥರ ರಜೆಗಳನ್ನ ಜಾಸ್ತಿ ಮಾಡ್ತಿರ್ಲಿಲ್ಲ. ಪ್ರಮೋಟರ್ TL-ಗಳಾಗಲಿ ನನಗೆ ಟೀಮ್ ಲೀಡರ್ಸ್ಗಳಾಗಲಿ ತುಂಬ ಸಪೋರ್ಟ್ ಮಾಡಿದ್ರು. ವಿಶ್ವಾಣ ಅಂತ ಇದ್ದಾರೆ, ರಾಮ್ ಸರ್ ಅಂತ ಇದ್ದಾರೆ, ಕಿರಣ್ ಅಂತ ಇದ್ದಾರೆ, ಸುಮಾರು ಜನ ಇದ್ದಾರೆ. ಅವ್ರದ್ದು ತುಂಬ ಸಪೋರ್ಟ್ ಮಾಡಿದ್ರು. ಅವರು ಸುಳ್ಳು ಹೇಳೋರು, ಹುಡುಗ ಹುಷಾರಿಲ್ಲ ಅಂತ. ಬಟ್ ನಾನು ಶೂಟಿಂಗ್ ಹೋಗಿರ್ತಿದ್ದೆ. ಅಜಯ್ ಸರ್ ಅಂತ ಇದ್ದಾರೆ, ಪಾಪ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಈ ಥರದ್ದೆಲ್ಲ ನನಗೆ ಸಪೋರ್ಟ್ ಗೊತ್ತಿಲ್ಲ. ಹಿಂಗೆ ಸಪೋರ್ಟ್ ಆಗಿ ನನ್ಗೆ ಧೈರ್ಯ ಬಂದು ನನಗೆ ಸ್ಟ್ರಾಂಗ್ ಆಗಿ ನಿಂತಿದ್ದು. ಒಂದಿನ ಊಟನೂ ಇಲ್ಲ, ಚುರುಮುರಿ ತಿಂದು ಮಲಗಿದ್ದೀನಿ ಮನೇಲಿ ನಾನು. ಆ ಥರ ಪರಿಸ್ಥಿತಿಗಳು. ಅಲ್ಲ, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಸೆಕೆಂಡ್ ಆಪ್ಷನ್ ಊಟ ಅಂತಂದ್ರೆ ಚುರುಮುರಿ. ನರ್ಗಿಸ್ನ ಬಿಡಕ್ಕಾಗಲ್ಲ. ಈ ತರ ಹೀಗೆ ಅದೇ ನನಗೆ ಬಹಳ ಒಂದು ಏನಾದರೂ ಹೇಳಬೇಕು ಇವಾಗ ನೋಡಿ, ಒಂದು ಶಾರ್ಟ್ ಫಿಲ್ಮ್ ಅಂತ ನಾನೇ ಮಾಡಿದ್ದೀನಿ, ಹೀರೋ ಅಂತ. ಅದು ನಾನು ಎಮೋಷ್ನಲ್ ಆಗಲಿ ಏನಾಗಲಿ ನನ್ನ ತಾಯಿದಾಗಲಿ ನಾನು ಅದರಲ್ಲಿ ಅದನ್ನು ಹಾಕಿ ಒಂದು ವಿಡಿಯೋ ಸಬ್ಜೆಕ್ಟ್ ಮಾಡ್ಕೊಂಡು ನನ್ನ ಲೈಫ್ ಸ್ಟೋರಿನೇ ಒಂದು ಸಬ್ಜೆಕ್ಟ್ ಮಾಡಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದೀನಿ. ಅದಂದ್ರೆ ನನ್ಗೆ ಏನೋ ಹೇಳ್ಕೊಳಕ್ಕೆ ತಾಯಿ ಅಂತ ಇಲ್ವೇ ಇಲ್ಲ. ಯಾರಾದ್ರೂ ಹೇಳ್ತೀರಾ ಅದೊಂಥರ ಬೇಜಾರು. ನಂಗೆ ತುಂಬಾ ಅಟ್ಯಾಚ್ಮೆಂಟ್ ಇದ್ದಿದ್ದು ಅದು. ನನಗೆ ತುಂಬಾ ಹರ್ಟ್ ಆದಾಗ, ಖುಷಿ ಆದಾಗ ನಾನು ನೆನಪಾಗೋದು ಫಸ್ಟ್ ನನ್ನ ತಾಯಿ. ಸೊ ಇದೆಲ್ಲ ಸ್ಟ್ರಗಲ್ಗಳು ಹಾಕೊಂಡು ಬಂದು ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮು ನನ್ನ ಫ್ರೆಂಡ್ ಹೀರೋ ಚಿರವಾದ ನೆನಪು ಅಂತ ಬಿಗ್ ಬಾಸ್ ಅಲ್ಲಿ ಇದ್ರು. ಅವರು ತಂದೆ ಸಿನಿಮಾ ಚಿರವಾದ ನೆನಪು ಅಂತ ಮಾಡ್ತಿರು. ಫಸ್ಟ್ ನಾನು ಬಣ್ಣ ಹಚ್ಚಿದ್ದೆ ಅಲ್ಲಿ. ಡೈರೆಕ್ಟ್ ಅಲ್ಲಿ ಸೆಟ್ಗೆ ಹೋದ ತಕ್ಷಣ ಅಸ್ಟೆಂಟು ಅಸೋಸಿಯೇಟ ಗೊತ್ತಿಲ್ಲ, ಬಾರಪ್ಪ ಶಿವರಾಜ್ ಕುಮಾರ್ ಅಂದ್ಬಿಟ್ಟ. ನನಗೆ ಗೊತ್ತೂ ಇಲ್ಲ ಏನು ಟೇಕ್ ಅಂತ ಕರೆದಾಗ ಹೋದಾಗ ಬಾರಪ್ಪ ಶಿವರಾಜ್ ಕುಮಾರ್ ಅಂದ್ಬಿಟ್ಟ. ಸೊ ಇದೇನು ಗುರು ಹಿಂಗೆ ಅಂತಂದೆ. ನಾನೇನು ಮಾಡಿಲ್ಲ, ಇವಾಗ ನಿಂತಿದ್ದೀನಿ ಈ ಥರ ಅನ್ನೋದ. ಸರಿ, ಓಕೆ ಫೈನ್, ಅದೇನು ಮಾಡಿ ಅದು ಸಿನಿಮಾ ರಿಲೀಸ್ ಆಯಿತು. ಫಸ್ಟ್ ಬಣ್ಣ ಹಚ್ಚಿದ್ದೆ ಅಲ್ಲಿಂದ ಶುರುವಾಯಿತು. ಸುಮಾರು ಸಿನಿಮಾ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿಕೊಂಡು ಆಮೇಲೆ ಮಿಸ್ಟರ್ ಪ್ರೇಮಿ ಅಂತ ಆದಮೇಲೆ ಪ್ಲಸ್ ಅಂತ ಮಾಡಿದೆ. ಅನಂತ್ನಾಗ್ ಸರ್, ಗಡ್ಡ ವಿಜಯ್ ಸರ್ ಡೈರೆಕ್ಟರ್. ಆಮೇಲೆ ಹ್ಯಾಪಿ ಜರ್ನಿ ಅಂತ ಸೃಜನ್ ಸರ್ದು ಸಖತ್ ಮೂವಿ ಅದು, ಅಲ್ಲಿ ಮಾಡಿದೆ. ಅದಾದ್ಮೇಲೆ ಸುದೀಪ್ ಸರ್ದು ವಾರಸ್ತಾರ ಅಂತ ಸೀರಿಯಲ್ ಚಿಕ್ಕಮಂಗ್ಳೂರಲ್ಲಿ ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡಿದೆ. ಸೊ ಈ ಥರ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ 2018 ಅನ್ಸುತ್ತೆ, 18 ಎಂಡಲ್ಲಿ ನಾನು
ನನಗೆ ಫಸ್ಟ್ ಸಿನಿಮಾ ಸಿಕ್ಕಿದ್ದೆ ನಿಮ್ಮೂರು ಅಂತ. ಅಂದ್ರೆ ನಾವು ಸಿಗ್ತಾ ಇದ್ವಿ, ಡೈರೆಕ್ಟರ್ ಹೆಸರು ವಿಜಯ್ ಅಂತ, ಹಾಸನ್ ಅವರು. ಅವಾಗ ಅವ್ರು ಟೀ ಕುಡಿಯೋಕೆ ಹೋದಾಗ ಅಡ್ಡದಲ್ಲಿ ಕುರುಬಳ್ಳಿ ಏರಿಯಾ ಅಲ್ಲಿ ಸಿಗ್ತಾ ಇದ್ರು. ಒಂದು ಸಿನಿಮಾ ಮಾಡ್ಬೇಕಾರೋ ಅಂತ ಥಾಟ್ ಇತ್ತು ಅವ್ರಿಗೆ, ಬಟ್ ಯಾರು ಅಂತ ಏನು ಇದು ಮಾಡ್ಕೊಂಡಿರ್ಲಿಲ್ಲ. ನಾನು ಆ ಗ್ಯಾಪಲ್ಲಿ ನಾನು ಈ ಕಡೆ ತಿರ್ಕೊಂಬಂದು ನಾನು ಪ್ಯಾಂಪ್ಲೆಟ್ಸ್ ಕೊಡ್ತಾ ತಿರುಗಾಡ್ತಾ ಇದ್ದೆ. ಎಲ್ಲೋ ಒಂದ್ ಕಡೆ ಪಾಯಿಂಟ್ ಆಫ್ ನನ್ನ ಫ್ರೆಂಡ್ ಪೀಟರ್ ಅಂತ ಇದ್ದಾನೆ, ಪಾರ್ಕಲ್ಲಿ ಸುಮ್ಮನೆ ಪ್ಯಾಂಪ್ಲೆಟ್ಸ್ ಎಲ್ಲ ಕೊಟ್ಟು ಸುಸ್ತಾಗಿತ್ತು, ಕೂತಿದ್ದ. ಅವನು ಫೋನಲ್ಲಿ ತೋರಿಸ್ದೆ, ಯಾವ್ದು ನಿಮ್ಮೂರು ಅಂತ ಸಿನಿಮಾ ನೋಡು ಅಂತ. ನಾನು ನೋಡಿದೆ, ಡೈರೆಕ್ಟರ್ ಹೆಸರು ವಿಜಯ್ ಅಂತ ಇತ್ತಲ್ಲ, ತಕ್ಷಣ ಫೋನ್ ಮಾಡಿದೆ. ಆಯ್ತು ಸಂಜಯ್ ಬಾರೋ ಅಂತಂದ್ರು. ಸರಿ ಅಣ್ಣ ಬರ್ತೀನಿ ಅಂತ ಹೇಳಿದೆ. ಹೋಗಿ ಮೀಟ್ ಮಾಡಿದೆ. ನಾಳೆ ಪ್ರೊಡ್ಯೂಸರ್ ಬರ್ತಾರೆ, ಒಂದು ಸ್ವಲ್ಪ ನೀನು ಮಾತಾಡು, ಏನು ನೋಡು, ಓಕೆ ನೀನು ಆದರೆ ಮಾಡ್ಸೋಣ ಪರವಾಗಿಲ್ಲ ಅಂತ ಅವರು ಅನ್ನ ಅಂದಾಗ, ನೆಕ್ಸ್ಟ್ ಡೇ ಹೋಗಿ ಪ್ರೊಡ್ಯೂಸರ್ ಮೀಟ್ ಆದಾಗ ಅವರು ಕೇಳಿದ್ರು ಹೇಗೆ ಏನು ಅಂತ. ಈ ಥರ ಬಂದಿದ್ದೀನಿ ಸರ್, ಹೀರೋ ಆಗಬೇಕು ಅಂತ. ಓಕೆ, ಅವರು ರಾಣೆಬೆನ್ನೂರಿನವರೇ, ಅವರು ರಾಜಶೇಖರ್ ಅಂತ. ಸೊ ಅವರು ಆಯಿತು, ಒಂದು 3 ಪೇಜ್ ಡೈಲಾಗ್ ಅಂತ ಇತ್ತು. ಇವಾಗಲೂ ಸಿನಿಮಾದಲ್ಲಿದೆ, ಅದು ಬೆಟ್ಟದಲ್ಲಿದೆ, ಅದು ಬೆಟ್ಟದ ಮೇಲೆ ನಿಂತಿರೋ ಸೀನ್ ಇದೆ. ಅದಕ್ಕೆ ತುಂಬ ಪ್ರಶಂಸೆನೂ ಬಂತು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಆವಾಗ ಅದನ್ನ 3 ಪೇಜ್ ಡೈಲಾಗ್ ಎಲ್ಲ ಹೇಳಿದಾಗ ಸ್ವಲ್ಪ ಹೋಲ್ಡ್ ಮಾಡಿಟ್ರು. ಹೇಳ್ತೀವಿ ಅಂತ ಇದು ಮಾಡಿದ್ರು. ನನಗೆ ಒಳಗಡೆ ಆಗುತ್ತೋ ಇಲ್ವೋ ಅಂತ ಭಯ ಬೇರೆ ಇತ್ತು. ಏನಾಗುತ್ತೋ ಅನ್ನೋದು ನನಗೂ ಐಡಿಯಾನೂ ಇರಲಿಲ್ಲ. ಸರಿ ಓಕೆ ಸರ್ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅದ್ರ ನೆಕ್ಸ್ಟ್ ಡೇ ನನಗೆ ಶೂಟ್ ಇತ್ತು. ಅಲ್ಲಿ ಇದರಲ್ಲಿ RS ಗೌಡ ಸ್ಟುಡಿಯೋದಲ್ಲಿ ಶೂಟಿಂಗ್ ಇತ್ತು. ಸೀರಿಯಲ್ ಹೋಗಿದ್ದೆ, ಅದು ಜೂನಿಯರ್ ಆಗಿ ಹೋಗಿದ್ದೆ. ಜೂನಿಯರ್ ಹೋದಾಗ ಬರ್ತಾ ನನಗೆ ಫೋನ್ ಬಂತು, ಸರ್ ಕಲೆಗಾರನಿಗೆ ಜೂನಿಯರ್ ಯಾವ್ದಾದ್ರಿ ಸಣ್ಣ ರೋಲ್ ಹಿಂಗ್ ಬಂದು ಹೋದ್ರು ನಿಜ. ಅದಕ್ಕೆ ಎಷ್ಟು ಹೋರಾಡಿದೀನಿ ಗೊತ್ತಾ. ಇವಾಗ ಜನಗಳು ರೀಲ್ಸ್ ಮಾಡೋದಕ್ಕೆ ಏನೋ ನಾನ್ ಆಕ್ಟರ್ ಅಂತ ಸಾಯ್ತಾರೆ. ಜೂನಿಯರ್ ಹಿಂಗ್ ಬರೀ ಮುಖ ತೋರ್ಸಕ್ಕೆ ಎಷ್ಟು ಹರಸಾಹಸ ಮಾಡಿದೀನಿ ಗೊತ್ತಾ. ಹೌದೌದು, ಒಡ್ಸ್ಕೊಂಡಿದ್ದೀನಿ ಸರ್, ಬೈಸ್ಕೊಂಡಿದ್ದೀನಿ. ಖಂಡಿತವಾಗ್ಲಿ ರೀ. ಅದೆಲ್ಲ ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅವ್ರು ನನಗೆ ಫೋನ್ ಮಾಡಿದಾಗ ಸಂಜೆ ಬರ್ತಾ ಇದ್ದೆ, ಪ್ಯಾಕಪ್ ಎಲ್ಲ ಆಯ್ತು, ಬರ್ತಾ ಇದ್ದೆ. ನೀವೇ ನಮ್ಮ ಸಿನಿಮಾ ಹೀರೋ ಅಂತ 3-4 ಜನ ಡಿಸ್ಕಷನ್ ಮಾಡಿದೀವಿ, ನೀವೇ ನಮ್ಮ ಸಿನಿಮಾ ಹೀರೋ ಅಂದಾಗ ನನಗೆ ನಂಬಿಕೆ ಒಂದು ಇದೇನು ಕನ್ಸ ಅಂತ ಅನ್ಸಕ್ ಶುರುವಾಯ್ತು. ನಿಮ್ಮ ಈ ಸ್ಟ್ರಗಲ್ ಜರ್ನಿ ಇದೆಲ್ಲ ಇದ್ದಾಗ, ಎಲ್ಲಿ ಸರ್ ಚಾಕ್ಲೇಟ್ ತಿನ್ಕೊಂಡು ನಾನು ನೆಲಗದ್ರಹಳ್ಳಿಯಿಂದ ಯಶವಂತಪುರ ಡಾನ್ಸ್ ಕ್ಲಾಸ್ವರೆಗೂ ನಾನು ಶಾರ್ಟ್ ಕಟ್ ಇಂದ ಅವರು ಡ್ರಾಪ್ ತಗೊಂಡು ಚಾಕ್ಲೇಟ್ ತಿನ್ಕೊಂಡು ಹೋಗಿದ್ದೀನಿ. ಆ ಹಸಿವು, ಅದ್ರ ಬೆಲೆ ಏನು ಅಂತ ನಾನು ನೀಟಾಗಿ ಗೊತ್ತಿದೆ. ಬರ್ಬೇಕಾದ್ರೆ ಪಾಪ ಮಾಸ್ಟರ್ ನನ್ನ ಮುಖ ನೋಡಿ, ನಾನು ಪ್ರಾಪರ್ಟೀಸ್ ವರ್ಕ್ ಮಾಡೋದು ನನಗೆ ತುಂಬ ಇಂಟ್ರೆಸ್ಟು. ಅದು ಏನೋ ಆರ್ಟ್ ಇದ್ರೆ ನನಗೆ ಭಾಳ ಇಷ್ಟ. ಸಣ್ಣ ಪುಟ್ಟದೇನೋ ಕೆಲಸ ಮಾಡಿದಾಗ ಮಾಸ್ಟರ್ ಪಾಪ ಪ್ರೀತಿ ನನಗೆ ದುಡ್ಡು ಕೊಡೋರು. ಆ್ಯಕ್ಚುಲಿ ನಾನು ಅವ್ರಿಗೆ ಫೀಸ್ ಕೊಡಬೇಕಾಗಿತ್ತು, ಯಾಕೆ ಡಾನ್ಸ್ ಕಲಿಸಿದ್ದಾರೆ. ಅವರೇ ಪ್ರೀತಿಯಿಂದ ತಗೊಳ್ಳೋಂತ ಕೊಡೋರು. ಅಲ್ಲಿಂದ ಫಸ್ಟ್ ಅಂತ ಊಟ ಮಾಡ್ಕೊಂಡ್ಬಿಟ್ಟು ಪಟ್ ಅಂತ ಅದು ಅಲ್ಲಿಂದ ಗಾಡಿ ಹತ್ತಿದ್ದೆ. ಬಟ್ ಒನ್ ಸೈಡ್ ನಾನು ಬರೀ ನಡ್ಕೊಂಡೇ ಹೋಗೋದು ನಾನು. ಈ ಥರ ಇತ್ತು.